ಹಾಯ್ ಫ್ರೆಂಡ್ಸ್, ಇವತ್ತು SLC ವಿದ್ಯಾರ್ಥಿಗಳ 2026ರ ಫಲಿತಾಂಶ ದಿನಾಂಕ 23/2026ರಂದು ಪ್ರಕಟಗೊಳ್ಳಲಿದೆ. ಅದಕ್ಕೆ ಈ ವಿಡಿಯೋದಲ್ಲಿ ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳಿಕೊಡುತ್ತೇನೆ. ಬನ್ನಿ ನೋಡೋಣ. ಫಲಿತಾಂಶದ ವಿವರಗಳು. ದಿನಾಂಕ ಮತ್ತು ಸಮಯ ಅಂದರೆ ಏಪ್ರಿಲ್ 23, 2026ರಂದು ಸರಿಸುಮಾರು ಮಧ್ಯಾಹ್ನ 12 ಗಂಟೆಗೆ ಫಲಿತಾಂಶ ಪ್ರಕಟಗೊಳ್ಳಲಿದೆ. ಫಲಿತಾಂಶವನ್ನು ಯಾವ ರೀತಿ ನೋಡಬೇಕು, ಯಾವ ವೆಬ್ಸೈಟ್ನಲ್ಲಿ ನೋಡಬೇಕೆಂಬುದು ಇಲ್ಲಿ ಅಧಿಕೃತ ವೆಬ್ಸೈಟ್ ಲಿಂಕ್ ನಾನು ಈ ಕೆಳಗೆ ಕೊಟ್ಟಿರುತ್ತೇನೆ ನೋಡಿ. KARRESULTS.nic.in ಈ ವೆಬ್ಸೈಟ್ನಲ್ಲಿ ನೀವು ಮಧ್ಯಾಹ್ನ 12 ಗಂಟೆ ನಂತರ ಚೆಕ್ ಮಾಡ್ಬೋದು. ಮತ್ತು ಈ ಸಲ ವಿಶೇಷತೆ ಏನಿದೆ ಅಂದರೆ ಮೊಬೈಲ್ ಆ್ಯಪ್ ಯಾವುದು ಮೊಬೈಲಲ್ಲಿ ಅಂದರೆ ಕರ್ನಾಟಕ ಒನ್ ಆ್ಯಪ್ ಮೂಲಕವೂ ನೀವು ಫಲಿತಾಂಶವನ್ನು ವೀಕ್ಷಿಸಬಹುದು. ಇದೊಂದು ಹೊಸದಾಗಿ ಬಿಡುಗಡೆ ಮಾಡಿದ್ದಾರೆ. ನಂತರ ನೇರ ಸಂದೇಶ ಅಂದರೆ ವಿದ್ಯಾರ್ಥಿಗಳ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ವಾಟ್ಸಪ್ ಅಥವಾ SMS ಮೂಲಕವೂ ಫಲಿತಾಂಶದ ಮಾಹಿತಿಯನ್ನು ಕಳುಹಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ನಂತರ ಅಂಕಪಟ್ಟಿ ಅಂದರೆ ಮಾರ್ಕ್ಸ್ ಕಾರ್ಡ್ ಡೌನ್ಲೋಡ್. ಈ ಬಾರಿ ವಿಶೇಷವಾಗಿ ಫಲಿತಾಂಶದ ದಿನವೇ ಡಿಜಿಟಲ್ ಅಂಕಪಟ್ಟಿಗಳನ್ನು ಲಭ್ಯವಾಗುವಂತೆ ಮಾಡಲಾಗಿದೆ. ಪ್ರತಿ ವರ್ಷವೂ ಹಿಂದೆ ಡಿಜಿಟಲ್ ರೀತಿಯ ಅಂಕಪಟ್ಟಿ ಸಿಗುತ್ತಾ ಇರಲಿಲ್ಲ. ಕೇವಲ ಒಂದು ಮಾರ್ಕ್ಸ್ ಕಾರ್ಡ್ ರೀತಿ ಯಾವ್ಯಾವ ಸಬ್ಜೆಕ್ಟ್ಗೆ ಯಾವ ರೀತಿ ಅಂಕಗಳು ದೊರೆತಿವೆ ಎಂಬುದು ಲಭ್ಯವಾಗುತ್ತಿತ್ತು. ಇವಾಗ ಆ ರೀತಿ ಇಲ್ಲ. ಡಿಜಿಟಲ್ ರೂಪದಲ್ಲಿ ಮಾರ್ಕ್ಸ್ ಕಾರ್ಡ್ ನಮಗೆ ದೊರೆಯುತ್ತದೆ. ಅದು ಯಾವ ರೀತಿ ನೋಡಬೇಕಂದ್ರೆ ಡಿಜಿಲಾಕರ್ ಅಂದರೆ ಇದು ಡಿಜಿಲಾಕರ್ ಒಂದು ಆ್ಯಪ್ ಇದೆ. ಅದರಲ್ಲಿ ನೀವು ನೋಡ್ಬೋದು. ವಿದ್ಯಾರ್ಥಿಗಳು ತಮ್ಮ ಅಂಕಪಟ್ಟಿಯನ್ನು ಡಿಜಿಲಾಕರ್ನಲ್ಲಿ ಈ ಮೂಲಕ ಮಧ್ಯಾಹ್ನ 12 ಗಂಟೆಯ ನಂತರ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇದನ್ನು ಯಾವ ರೀತಿ ನಾನು ನೋಡಬಹುದು ಎಂಬುದು ಮತ್ತೊಂದು ವಿಡಿಯೋದಲ್ಲಿ ತಿಳಿಸುತ್ತೇನೆ. ಶಾಲೆಗಳಿಗೆ ಮಾಹಿತಿ. ಸಂಬಂಧಪಟ್ಟ ಶಾಲೆಗಳಿಗೆ ಸಹ ಏಪ್ರಿಲ್ 23ರ ಮಧ್ಯಾಹ್ನ 12 ಗಂಟೆಗೆ ಫಲಿತಾಂಶದ ಪಟ್ಟಿಯನ್ನು ಲಭ್ಯಗೊಳಿಸಲಾಗುತ್ತದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.